Dear students, welcome to Digital Learning. We are studying the subject auditing of 6th semester BBA of Mangalore University, and we are in Unit 2 of this chapter. Today we are beginning the Unit 2, that is internal control and internal check. And in Unit 2, today we are beginning, and this is the session 1 of Unit 2. We will study here meaning, definition, features and objectives of internal control. First of all, we will discuss about the internal control, definitions of internal control. What are the different definitions given by different authors? There are different definitions, but I have selected only two definitions and I will explain it today here. Spicer and Pegler defines internal control as the whole system of controls, financial and otherwise, established by the management in the conduct of business, including internal check, internal audit and other forms of control. ಇಲ್ಲಿ ಇವರು ಕೊಟ್ಟಂತ ಡೆಫಿನಿಷನ್ ಪ್ರಕಾರ ಎಲ್ಲ ಕಂಟ್ರೋಲ್, ಹೋಲ್ ಸಿಸ್ಟಮ್ ಆಫ್ ಕಂಟ್ರೋಲ್, ಫೈನಾನ್ಷಿಯಲ್ ಬರುತ್ತೆ, ನಾನ್ ಫೈನಾನ್ಷಿಯಲ್ ಬರುತ್ತೆ. ಅದನ್ನ ಮ್ಯಾನೇಜ್ಮೆಂಟೇ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುತ್ತದೆ. ಅವರ ಬಿಸ್ನೆಸ್ ನ ಪ್ರಾಸೆಸ್ ಅಲ್ಲಿ ಈ ಒಂದು ಸಿಸ್ಟಮ್ ಅನ್ನು ಅವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅದರಲ್ಲಿ ಇಂಟರ್ನಲ್ ಚೆಕ್ ಬರ್ತದೆ, ಇಂಟರ್ನಲ್ ಆಡಿಟ್ ಬರ್ತದೆ ಅಂಡ್ ಅದರ್ ಫಾರ್ಮ್ಸ್ ಆಫ್ ಕಂಟ್ರೋಲ್. ಎಲ್ಲ ಕಂಟ್ರೋಲ್ ಫಾರ್ಮ್ ಯಾವುದೆಲ್ಲ ಇದೆಯೋ ಎವ್ರಿಥಿಂಗ್ ಈಸ್ ಅಂಡರ್ ದ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್. ಅಕಾರ್ಡಿಂಗ್ ಟು ಡಿ ಪೌಲಾ, a system of control, financial and otherwise, established by the management in order to carry on the business of the company in an orderly and efficient manner to ensure the adherence to the management policies, safeguards the assets and secure as much as possible completeness of the internal control system. So this is according to D. Paula. So ಇಲ್ಲಿ ಹಾಗೆ a system of control. Control ಏನೆಲ್ಲ ಸಿಸ್ಟಮ್ ಇದೆ ಅದೆಲ್ಲ ಬರ್ತದೆ, ಫೈನಾನ್ಷಿಯಲ್ ಅಂಡ್ ಅದರ್ವೈಸ್ ಬೇರೆಯೂ ಬರ್ತದೆ. ಎಸ್ಟಾಬ್ಲಿಷ್ಡ್ ಬೈ ದ ಮ್ಯಾನೇಜ್ಮೆಂಟ್, ಯಾಕೆ ಬೇಕಾಗಿ ಇನ್ ಆರ್ಡರ್ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಆಫ್ ದ ಕಂಪನಿ ಇನ್ ಆನ್ ಆರ್ಡರ್ಲಿ ಅಂಡ್ ಎಫಿಷಿಯಂಟ್ ಮ್ಯಾನರ್. So to carry on the business in an efficient manner, in an orderly manner ಅಲ್ಲಿ business conduct ಮಾಡಲಿಕ್ಕೆ ಇಂಥ ಒಂದು ಸಿಸ್ಟಮ್ ಅನ್ನು ಮಾಡ್ತಾರೆ. To ensure the adherence to the management policies, to see that management policies are adhered, safeguards the assets and secure as much as possible completeness of the internal control system. ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಸಂಪೂರ್ಣವಾಗಿ ಅಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಸೊ ಇಂಟರ್ನಲ್ ಕಂಟ್ರೋಲ್ಸ್ ಆರ್ ದ ಮೆಕ್ಯಾನಿಸಮ್ಸ್, ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಇಂಪ್ಲಿಮೆಂಟೆಡ್ ಬೈ ಎ ಕಂಪನಿ ಟು ಎನ್ಶ್ಯೂರ್ ದ ಇಂಟೆಗ್ರಿಟಿ ಆಫ್ ದ ಫೈನಾನ್ಷಿಯಲ್ ಅಂಡ್ ಅಕೌಂಟಿಂಗ್ ಇನ್ಫಾರ್ಮೇಶನ್, ಪ್ರಮೋಟ್ ಅಕೌಂಟಬಿಲಿಟಿ ಅಂಡ್ ಪ್ರಿವೆಂಟ್ ಫ್ರಾಡ್. ಇದಲ್ಲ ಸೊ ಇಂಟರ್ನಲ್ ಕಂಟ್ರೋಲ್ ಅಂದ್ರೆ ಮೆಕ್ಯಾನಿಸಮ್ ಆಗಿದೆ, ರೂಲ್ಸ್ ಪ್ರೊಸೀಜರ್ ಆಗಿರ್ತದೆ, ಕಂಪನಿ ಇಂಪ್ಲಿಮೆಂಟ್ ಮಾಡೋದು. ಯಾಕೆ? ಯಾವುದನ್ನು ಎನ್ಶ್ಯೂರ್ ಮಾಡಲಿಕ್ಕೆ? ಇಂಟೆಗ್ರಿಟಿ ಆಫ್ ದ ಫೈನಾನ್ಷಿಯಲ್ ಅಂಡ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಅಕೌಂಟಿಂಗ್ ಇನ್ಫಾರ್ಮೇಶನ್ ಆಗಲಿ, ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಆಗಲಿ, ಅದು ಇಂಟೆಗ್ರಿಟಿ ಇರಬೇಕು. ಅದಕ್ಕೆ ಪ್ರಮೋಟ್ ಅಕೌಂಟಬಿಲಿಟಿ, ದರ್ ಶುಡ್ ಬಿ ಅಕೌಂಟಬಿಲಿಟಿ, ಸಂಬಡಿ ಶುಡ್ ಬಿ ಅಕೌಂಟೇಬಲ್ ಫಾರ್ ದ ವರ್ಕ್ ಡನ್ ಅಂಡ್ ಪ್ರಿವೆಂಟ್ ಫ್ರಾಡ್ ಅನ್ನು ತಪ್ಪಿಸು. ಸೊ ದಿಸ್ ಈಸ್ ಇಂಟರ್ನಲ್ ಕಂಟ್ರೋಲ್. ನಾವು ವಿಲ್ ಸಿ ಫೀಚರ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಈ ಒಂದು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ನ ಲಕ್ಷಣಗಳೇನು? ಫಸ್ಟ್ ಒನ್, ಇಟ್ ಈಸ್ ದ ಓವರ್ ಆಲ್ ಕಂಟ್ರೋಲ್ ಎಸ್ಟಾಬ್ಲಿಷ್ಡ್ ಬೈ ದ ಮ್ಯಾನೇಜ್ಮೆಂಟ್ ಆಫ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಫಾರ್ ಇಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಕಂಟ್ರೋಲ್ ಆಫ್ ಆರ್ಗನೈಸೇಷನ್. ಮೀನ್ಸ್ ಇಟ್ ಈಸ್ ಓವರ್ ಆಲ್ ಕಂಟ್ರೋಲ್ ಸಿಸ್ಟಮ್ ಎಸ್ಟಾಬ್ಲಿಷ್ಡ್ ಬೈ ದ ಮ್ಯಾನೇಜ್ಮೆಂಟ್ ಆಫ್ ಎ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ ಇದನ್ನ ಎಸ್ಟಾಬ್ಲಿಷ್ ಮಾಡಿದ ಮ್ಯಾನೇಜ್ಮೆಂಟೇ, ಮತ್ತು ಅದು ಯಾವುದಂದ್ರೆ ಓವರ್ ಆಲ್ ಕಂಟ್ರೋಲ್ ಇರ್ತದೆ ಅದರಲ್ಲಿ. ಮತ್ತೆ ಅದರ ಉದ್ದೇಶ ಫಾರ್ ಇಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಕಂಟ್ರೋಲ್ ಆಫ್ ದ ಆರ್ಗನೈಸೇಷನ್. ಮೂರು ವಿಷಯ ಬಂತು ಒಂದು ಪಾಯಿಂಟ್ ಅಲ್ಲಿ. ಒಂದನೇದಾಗಿ ಇಟ್ ಈಸ್ ಓವರ್ ಆಲ್ ಸಿಸ್ಟಮ್, ಸೆಕೆಂಡ್ ಒನ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ ಮಾಡ್ತದೆ, ಮೂರನೇದು ಯಾಕೆ ಬೇಕಾಗಿ ಫಾರ್ ದ ಎಫಿಷಿಯಂಟ್ ಅಂಡ್ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಕಂಟ್ರೋಲ್ ಆಫ್ ದ ಆರ್ಗನೈಸೇಷನ್. ಫಸ್ಟ್ ಫೀಚರ್.
Now, second feature, it comprises plans, methods, and procedures for effective control of the operations of the organization. Effective control aglike three things are included in the internal control. One is plans, second one is methods, third one is procedures. ಈ ಮೂರು ಅಲ್ಲಿ ಸೇರಬೇಕು. Third feature is it is not only internal check and internal audit. ಇಂಟರ್ನಲ್ ಕಂಟ್ರೋಲ್ ಅಂತ ಹೇಳಿದ್ರೆ ಒಂದು ಇಂಟರ್ನಲ್ ಚೆಕಿಂಗ್ ಮಾಡುವಂಥದ್ದು ಮತ್ತು ಇನ್ನೊಂದು ಇಂಟರ್ನಲ್ ಆಡಿಟಿಂಗ್ ಕೋಚಿಂಗ್ ಅದೆಲ್ಲ ಮಾಡಿ ಇಂಟರ್ನಲ್ ಆಡಿಟರ್ ಒಂದು ಕೆಲಸ ಮಾಡೋದು ಅಷ್ಟು ಮಾತ್ರ ಅಲ್ಲ, ಬಟ್ ದ ಹೋಲ್ ಸಿಸ್ಟಮ್ ಆಫ್ ಕಂಟ್ರೋಲ್ ಫೈನಾನ್ಷಿಯಲ್ ಆ್ಯಂಡ್ ಅದರ್ವೈಸ್. ಇದರಲ್ಲಿ ಸಾಮಾನ್ಯವಾಗಿ ಹೋಲ್ ಸಿಸ್ಟಮ್ ಆಫ್ ದ ಕಂಟ್ರೋಲ್ ಬರ್ತದೆ. ಫೈನಾನ್ಷಿಯಲ್ ಮಾತ್ರ ಅಲ್ಲ, ನಾನ್ ಫೈನಾನ್ಷಿಯಲ್ ಕಂಟ್ರೋಲ್ ಸಿಸ್ಟಮ್ ಸಹ ಇಲ್ಲಿ ಸೇರ್ತದೆ. ನೆಕ್ಸ್ಟ್ ಫೀಚರ್ ಏನಂದ್ರೆ, ನೆಕ್ಸ್ಟ್ ಒನ್, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದ ಮ್ಯಾನೇಜ್ಮೆಂಟ್. ಅದು ಫಸ್ಟ್ ಪಾಯಿಂಟ್ ಅಲ್ಲಿ ಬಂದಿದೆ, ಅದನ್ನ ಇನ್ನೊಮ್ಮೆ ರಿಪೀಟ್ ಆಗಿದೆ ಇಲ್ಲಿ ಇರಲಿ. ನೆಕ್ಸ್ಟ್ ಒನ್, ಇಟ್ ಈಸ್ ಇಂಟೆಂಡೆಡ್ ಟು ಎನ್ಶ್ಯೂರ್ ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಟು ರನ್ ದ ಬಿಸ್ನೆಸ್ ಎಫೆಕ್ಟಿವ್ಲಿ. ಬಿಸ್ನೆಸ್ ಅನ್ನ ಇಫೆಕ್ಟಿವ್ ಆಗಿ ರನ್ ಆಗುವುದು ಇದರ ಉದ್ದೇಶ. ಇದು ಫಸ್ಟ್ ಪಾಯಿಂಟ್ ಅಲ್ಲೇ ಕವರ್ ಆಗಿತ್ತು. ನೆಕ್ಸ್ಟ್ ಇಷ್ಟು ಫೀಚರ್ಸ್ ಯಾವುದಕ್ಕೆ ಅಂದ್ರೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಇದೆ. ವಿ ಹ್ಯಾವ್ ಲಿಸ್ಟೆಡ್ 5 features of internal control system. Next we will see here objectives of internal control system. Internal control anna ಯಾಕೆ ಮಾಡಬೇಕು, ಅದರ ಉದ್ದೇಶ. First one, to ensure that transactions are recorded in the proper books of account regularly, correctly and systematically according to policies and procedures. In books of account, the things recorded, the transactions are recorded, but it should be recorded in a regular basis, and the amount and the transactions and the entries should be correct, and it should be systematic. Ishta bandagilla, systematic agirbeku. Next one, to see that transactions are carried out only with specific sanction and authorization of the management. Whatever transactions we have recorded, it should have authorization from the sanction from the management. ಏನೇನೋ ಟ್ರಾನ್ಸಾಕ್ಷನ್ ಮಾಡುವಾಗಿಲ್ಲ, ಅಥರೈಸ್ಡ್ ಸ್ಯಾಂಕ್ಷನ್ ಬೈ ದ ಮ್ಯಾನೇಜ್ಮೆಂಟ್ ಆಗಿರಬೇಕು. ಅದಕ್ಕೆ ಕಂಟ್ರೋಲ್ ಸಿಸ್ಟಮ್ ಬೇಕು. ಟು ಎನ್ಶ್ಯೂರ್ ದಟ್ ಮ್ಯಾನೇಜ್ಮೆಂಟ್ ಪಾಲಿಸೀಸ್ ಅಂಡ್ ಡಿಸಿಷನ್ಸ್ ಆರ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್. ಈಗ ಮ್ಯಾನೇಜ್ಮೆಂಟ್ ಪಾಲಿಸಿ ಇರ್ತದೆ, ಡಿಸಿಷನ್ ಎಲ್ಲ ತಗೊಂಡಿರ್ತಾರೆ, ಅದು ಇಂಪ್ಲಿಮೆಂಟ್ ಆಗಿದೆ ಇಲ್ವಾ, ಇಸ್ ಇಟ್ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ? ಪ್ರಾಪರ್ ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್. ಸೊ ಟು ಮೇಕ್ ಶ್ಯೂರ್ ದಟ್ they are properly implemented, we need the internal control. This is another objective. Next objective of internal control system is to ensure orderly, efficient and economical conduct of the business. ನೀವು ಎರಡು ಡೆಫಿನಿಷನ್ ಕರೆಕ್ಟ್ ಕಲ್ತ್ರೆ ಎಲ್ಲ ಅದರ ಒಳಗೆ ಒಳಪಟ್ಟಿರ್ತದೆ. ಟು ಎನ್ಶ್ಯೂರ್ ಆರ್ಡರ್ಲಿ, ಎಫಿಷಿಯಂಟ್ ಅಂಡ್ ಇಕನಾಮಿಕ್ ಕಂಡಕ್ಟ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ನಡೆಯುವಾಗ ಬಿಸ್ನೆಸ್ ಕಂಡಕ್ಟ್ ಆಫ್ ದ ಬಿಸ್ನೆಸ್ ಶುಡ್ ಬಿ ಆರ್ಡರ್ಲಿ, ಕ್ರಮ ಪ್ರಕಾರ ಆಗಿರ್ಬೇಕು. ಇಟ್ ಶುಡ್ ಬಿ ಆರ್ಡರ್ಲಿ, ಇಟ್ ಶುಡ್ ನಾಟ್ ಬಿ ಆಸ್ ಯು ವಿಶ್, ಇಟ್ ಶುಡ್ ಹ್ಯಾವ್ ಎ ಸಿಸ್ಟಮ್, ಇಟ್ ಶುಡ್ ಹ್ಯಾವ್ ಎ ಆರ್ಡರ್, ಇಟ್ ಶುಡ್ ಬಿ ಎಫಿಷಿಯಂಟ್ ಆಗಿರಬೇಕು ಅಂಡ್ ಆಲ್ಸೋ ಎಕನಾಮಿಕಲ್. ವಿ ಕೆನಾಟ್ ಸ್ಪೆಂಡ್ ಆಸ್ ವಿ ವಿಶ್, ಬಟ್ ಇಟ್ ಶುಡ್ ಬಿ ಎಕನಾಮಿಕಲ್. Next one, to evaluate the efficiency of the performance in various activities of the business. So there are different activities of the business. The performance in various activities of the business, it should be efficient. So through internal control system, we can evaluate the efficiency of the performance in various activities of the business. Next, sixth one, to see that access to and use of the assets are made only with proper authorization. ಯಾವುದೇ ಅಸೆಟ್ಗೆ ಆಕ್ಸೆಸ್ ಕೊಡುವಾಗ ಅಥವಾ ಯಾವುದೇ ಅಸೆಟ್ಗಳನ್ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ಆ ಯೂಸ್ ಮಾಡುವುದಕ್ಕೆ ಪ್ರಾಪರ್ ಅಥರೈಸೇಷನ್ ಇರಬೇಕು. ಅದನ್ನ ಎನ್ಶ್ಯೂರ್ ಮಾಡುವುದು ಸಹ ಇನ್ನೊಂದು ಉದ್ದೇಶ ಆಗಿರ್ತದೆ. ಓಕೆ, ನೆಕ್ಸ್ಟ್ ಒನ್, ಟು ಸೇಫ್ ಗಾರ್ಡ್ ದ ಅಸೆಟ್ಸ್ ಆಫ್ ದ ಆರ್ಗನೈಸೇಷನ್. ದ ಕಂಪನಿ, ದ ಆರ್ಗನೈಸೇಷನ್ ಮೇ ಹ್ಯಾವ್ ಡಿಫರೆಂಟ್ ಅಸೆಟ್ಸ್, ಫಿಕ್ಸ್ಡ್, ಕರೆಂಟ್, ಇನ್ವೆಸ್ಟ್ಮೆಂಟ್ಸ್, ಎವ್ರಿಥಿಂಗ್. ಆಲ್ ದೀಸ್ ಅಸೆಟ್ಸ್ ಶುಡ್ ಬಿ ಸೇಫ್ ಗಾರ್ಡೆಡ್. ಅದನ್ನು ಸೇಫ್ ಗಾರ್ಡ್ ಮಾಡುವುದು ಅಕೌಂಟೆಂಟ್ನ ಜವಾಬ್ದಾರಿ ಮಾತ್ರ ಅಲ್ಲ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಆಡಿಟರ್ ಇರುವಾಗ ಅಥವಾ ಆಡಿಟಿಂಗ್ ಸಿಸ್ಟಮ್ ಅಲ್ಲಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಇದ್ರೆ ಅಲ್ಲಿ ವಿ ಕ್ಯಾನ್ ಸೇಫ್ ಗಾರ್ಡ್ ದ ಅಸೆಟ್ಸ್. ನೆಕ್ಸ್ಟ್ ಒನ್, ಟು ಎನ್ಶ್ಯೂರ್ ದಟ್ ದರ್ ಈಸ್ ಎ ಪೀರಿಯಾಡಿಕಲ್ ವೆರಿಫಿಕೇಶನ್ ಅಂಡ್ ಕಂಪ್ಯಾರಿಸನ್ ಆಫ್ ದ ಅಸೆಟ್ಸ್ ವಿತ್ ದ ರೆಕಾರ್ಡ್ಸ್. ಸೊ ರೆಕಾರ್ಡ್
Whatever record you have maintained should be periodically verified. ಅದನ್ನ ಪೀರಿಯಾಡಿಕಲ್ ಆಗಿ ವೆರಿಫೈ ಮಾಡಬೇಕು. ಎಸೆಟ್ಸ್ ಅನ್ನ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು, ರೆಕಾರ್ಡ್ಸ್ ನೊಟ್ಟಿಗೆ ಕಂಪೇರ್ ಮಾಡಬೇಕು. ಇದೆಲ್ಲ ಮಾಡುವಲ್ಲಿಕ್ಕೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಇರಬೇಕಾಗುತ್ತೆ. ಸೊ ದೀಸ್ ಆರ್ ದ ಮೀನಿಂಗ್, ಡೆಫಿನಿಷನ್, features and objectives of internal control system we have studied in today's session. On the basis of today's session, I have framed some questions. You can see here. Spicer and Pegler defines internal control as the whole system of controls, financial and otherwise, established by the management in the conduct of a business, including internal check, internal audit, other forms of control, all of the above. Internal control comprises dash for the effective control of the operations of the enterprise. Plans, methods, procedures, all of the above. One of the objectives of the internal control system is to ensure that management dash are implemented properly, implemented management policies, decisions, both of the above, none of the above. Internal control system is established by the management, auditor, management, government, none of them. One of the objectives of the internal control system is to safeguard the assets of the organization, human resource of the organization, both of the above, none of the above. So these are the questions we have here. So this is the answer for those questions. Okay, thank you for listening to the class.